ಹುಣಸೆ ಹಣ್ಣಿನ ಔಷಧೀಯ ಗುಣಗಳು. ಪ್ರತಿಯೊಬ್ಬರ ಅಡಿಗೆ ಮನೆಯಲ್ಲಿ ಹುಣಸೆ ಹಣ್ಣು ಇದ್ದೇ ಇರುತ್ತದೆ. ಸಾಂಬಾರ್, ರಸಂ ಇನ್ನು ಮುಂತಾದ ಅಡಿಗೆಗಳಿಗೆ ಹಾಕುತ್ತೇವೆ. ಅಡಿಗೆಗೆ ಅಲ್ಲದೆ ಅದರಲ್ಲಿ ಔಷಧಿ ಗುಣಗಳಿಂದ ಕೂಡಿದೆ. ಹುಣಸೆ ಹಣ್ಣಿನ ಬೀಜ, ಎಲೆ, ತೊಗಟೆಯಲ್ಲಿಯೂ ಸಹ ಔಷಧಿ ಗುಣಗಳಿವೆ. ಅದರಲ್ಲಿ ಕೆಲವೊಂದು ಇಲ್ಲಿ ತಿಳಿಸಲಾಗಿದೆ. ಪಿತ್ತಕ್ಕೆ ನಿವಾರಣೆಗೆ ಹುಣಸೆ ಹಣ್ಣಿನ ರಸ, ಜೀರಿಗೆ ಪುಡಿ, ಈರುಳ್ಳಿ, ಉಪ್ಪು, ತಾಟಿ ಬೆಲ್ಲ ಇವುಗಳನ್ನು ಚೆನ್ನಾಗಿ ಕಿವುಚಿ ತಿನ್ನುವುದರಿಂದ ಪಿತ್ತ ನಿವಾರಣೆಯಾಗುತ್ತದೆ. ಚರ್ಮದಲ್ಲಿ ತುರಿಕೆ, ನಂಜು, ನವೆಯಾಗಿದ್ದರೆ ಹುಣಸೆ ಹಣ್ಣಿನ ರಸವನ್ನು ಆ ಜಾಗಕ್ಕೆ ಹಚ್ಚುವುದರಿಂದ ಚರ್ಮದ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೇಸಿಗೆ ಕಾಲಕ್ಕೆ ದೇಹವನ್ನು ತಂಪಾಗಿರಿಸಲು ಹುಣಸೆ ಹಣ್ಣಿನ ರಸಕ್ಕೆ ಸಕ್ಕರೆ, ಸ್ವಲ್ಪ ಶುಂಠಿ ಬೆರೆಸಿ ಕುಡಿಯಲು ರುಚಿಕರವಾಗಿರುತ್ತದೆ. ಗಂಟಲು ನೋವು ಇದ್ದರೆ ಹುಣಸೆ ಹಣ್ಣಿನ ರಸವನ್ನು ಉಪ್ಪಿನ ಜೊತೆ ಚೆನ್ನಾಗಿ ಅರಿದು ಗಂಟಲಿನ ಬಳಿ ಹಚ್ಚಬೇಕು. ಶೀತವಾಗಿದ್ದರೆ ಹುಣಸೆ ಹಣ್ಣಿನ ರಸಕ್ಕೆ ಬೆಲ್ಲ, ಸ್ವಲ್ಪ ಉಪ್ಪು, ಕಾಳು ಮೆಣಸು ಎಲ್ಲವನ್ನು ಚೆನ್ನಾಗಿ ಕುದಿಸಿ ಕುಡಿಯುವುದರಿಂದ ಶೀತ ನಿವಾರಣೆಯಾಗುತ್ತದೆ. ತಿಂದ ಆಹಾರ ಜೀರ್ಣವಾಗದಿದ್ದರೆ ಹುಣಸೆ ಹಣ್ಣಿನ ರಸವನ್ನು ನೀರಿನಲ್ಲಿ ಕಲಸಿ ಕುಡಿಯಿರಿ, ಚೆನ್ನಾಗಿ ಜೀರ್ಣವಾಗುತ್ತದೆ. ಕೈ ಕಾಲು ಮಂಡಿ ನೋವು ಇದ್ದರೆ ಹುಣಸೆ ಮರದ ಎಲೆ, ಹೂಗಳನ್ನು ಒಲೆಯ ಮೇಲೆ ಇಟ್ಟು ಸ್ವಲ್ಪ ಬಾಡಿಸಿಕೊಂಡು ನೋವು ಇರುವ ಜಾಗದಲ್ಲಿ ಹಚ್ಚಬೇಕು. ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಬಿ, ಕ್ಯಾಲ್ಸಿಯಂ ಅಧಿಕವಾಗಿದೆ. ವಿಪರೀತ ತಲೆನೋವು ಇದ್ದಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಿಂಡಿ ನೆತ್ತಿಗೆ ಹಚ್ಚಿಕೊಳ್ಳಬೇಕು. ಸ್ವಲ್ಪ ಹೊತ್ತಿನ ನಂತರ ನೋವು ಉಪಶಮನವಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಮ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.